ರಾಜ್ಯದಲ್ಲಿದ್ದರೆ ಏನು ಕೊರತೆ, ಹಸ್ತಿನಾವತಿಯಲ್ಲಿದ್ದರೆ ಏನು ದೋಷ, ಹಸ್ತಿನಾವತಿಯಲ್ಲಿದ್ದರೆ ಏನು ವೈಫಲ್ಯ, ಇಲ್ಲಿ ಇದ್ರೂ ಅದು ಸಹಜವೇ. ದೇವತೆಗಳು ಮತ್ತು ರಾಕ್ಷಸರು ಸಂಬಂಧದಲ್ಲಿ ದಿತಿ ಮತ್ತು ಅದಿತಿಯ ಮಕ್ಕಳಲ್ಲೂ, ದಿತಿ ಎನ್ನುವವಳು ಅಕ್ಕ, ಅದಿತಿ ಎನ್ನುವವಳು ತಂಗಿಯಲ್ಲೂ, ದಿತಿಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆದಿತ್ಯರು. ಅವರೊಳಗೆ ತಲಾಂತರದಿಂದ ಪರಂಪರಾನುಗತವಾಗಿ ದ್ವೇಷ ಬರಲಿಲ್ವೋ? ಅಡಿಗಡಿಗೆ ದೈತ್ಯರು ಅಡರಿ ದೇವಲೋಕಕ್ಕೆ ಅಭಿಯೋಗವನ್ನು ಸಾಧಿಸಿ ಆ ಮೂಲಕವಾಗಿ ತಪೋಬಲದ ಆಧಾರದಿಂದ ದೇವತೆಗಳನ್ನು ಕಂಗೆಡಿಸುವ ಪ್ರಯತ್ನ ಮಾಡುವುದಿಲ್ಲೋ? ಹಾಗೆಂದು ದೇವತೆಗಳು ಪಲಾಯನ ಪಠಿಸುವುದಿಲ್ಲೋ? ಕಾಲಕ್ರಮೇಣ ಶುಭ ಅವಸರವನ್ನು ನಿರೀಕ್ಷಿಸಿ ತಮ್ಮ ಉತ್ಕರ್ಷೆಯ ಕ್ಷಣಗಳನ್ನು ಕಂಡು ಶುಭ ಮುಹೂರ್ತದಲ್ಲಿ ಮತ್ತೆ ಬಲಗಾಲಿಟ್ಟು ದೇವಲೋಕಕ್ಕೆ ಬರುವುದಿಲ್ಲೋ? ಹಾಗಾದರೆ ಮೇಲು ಲೋಕದಲ್ಲೇ ಪರಸ್ಪರ ವಿರೋಧ ಉಂಟು. ದೇವತೆಗಳು ರಾಕ್ಷಸರ ವೈರ ಮಾತ್ರ ಪ್ರಾಬಲ್ಯವೋ, ಪ್ರಪಂಚದಲ್ಲಿ ಪ್ರತೀತಿಯೋ ಪ್ರಸಿದ್ಧವೋ? ಅಲ್ಲವಲ್ಲ. ಗರುಡ ಸಂತತಿಗೂ ನಾಗ ಸಂತತಿಗೂ ವಿರೋಧ ಇಲ್ವೋ? ಕಶ್ಯಪ ಬ್ರಹ್ಮನ 13 ಮಂದಿ ಹೆಂಡಿರಲ್ಲಿ ಸೇರಿದರು ಅಲ್ವೇ ವಿನತೆ ಮತ್ತು ಕದ್ರು? ಹಾಗಾದರೆ ಆ 2 ಹೆಂಡಿರ ಮಕ್ಕಳಲ್ಲಿ ವಿರೋಧ ಬರಬಹುದೋ? ನಾಗನನ್ನು ಕಂಡ್ರೆ ಆಗುವುದಿಲ್ಲ ಗರುಡ ಸಂತತಿಗೆ, ಗರುಡನನ್ನು ಕಂಡ್ರೆ ನಾಗಗಳಿಗೆ ಹೇವರಿಕೆ ಬರ್ತದೆ. ಹಾಗಾದರೆ ಮೇಲು ಲೋಕದಲ್ಲೂ ವಿರೋಧ ಉಂಟು. ಇದು ದೈಹಿಕವಾದ ಸಂಘರ್ಷಕ್ಕೆ ಸಂಬಂಧಪಟ್ಟದ್ದು. ಭಾವನಾತ್ಮಕವಾಗಿ ವೈರುಧ್ಯ ಇಲ್ವೋ? ಬೃಹಸ್ಪತಿ ಹೇಳಿದ್ದನ್ನು ಶುಕ್ರಾಚಾರ್ಯರು ಒಪ್ಪುತ್ತಾರೋ? ಶುಕ್ರ ನೀತಿಯನ್ನು ಬೃಹಸ್ಪತಿ ಅನುಕರಿಸ್ತಾರೋ? ಭೂಲೋಕದ ಮೇಲೆ ವಶಿಷ್ಠ ಹೇಳಿದ್ದನ್ನು ವಿಶ್ವಾಮಿತ್ರ ಹೊಂದುತ್ತಾರೋ? ವಿಶ್ವಾಮಿತ್ರರು ಹೇಳಿದ್ದಕ್ಕೆ ವಶಿಷ್ಠರಿಗೆ ಸಮ್ಮತಿ ಉಂಟೋ? ಹಾಗಾದರೆ ವೈರುಧ್ಯ ಎನ್ನುವುದು ಪ್ರಪಂಚದಲ್ಲಿ ಇದ್ದದ್ದೇ. ದ್ವಂದ್ವಾತ್ಮಕವಾದ ಪ್ರಪಂಚ ಅಂತ ಇದನ್ನು ಕರೆಯುತ್ತಾರೆ. ಮೇಲೆ ಕೆಳಗೆ, ಎಡ ಬಲ, ಗಂಡು ಹೆಣ್ಣು, ಹಗಲು ರಾತ್ರಿ, ದುಃಖ ಸುಖ, ಮಳೆ ಬಿಸಿಲು ಹೇಗುಂಟೋ ವಿರೋಧ ಮತ್ತು ಮೈತ್ರಿ ಭಾವ ಎನ್ನುವುದು ಸ್ಥಾಯಿಯಾಗಿ ಪ್ರಪಂಚದಲ್ಲಿ ಉಂಟು. ಹೀಗಿರುತ್ತಾ ಮೇಲೆ ಕೆಳಗೆ ಬ್ರಹ್ಮಾಂಡ ಸಮಗ್ರ ಸಮಸ್ತ ಪರವಿರೋಧ ಭಾವ ಉಂಟು ಅಂತಾದರೆ ಈ ಗಜನಗರಿಯಲ್ಲಿ ಹಸ್ತಿನಾವತಿಯಲ್ಲಿದ್ದರೆ ಏನು ತಪ್ಪು ಅಂತ ನಾನು ಕೇಳ್ತೇನೆ. ಪಾಂಡವರ ದ್ವೇಷಿ ನಾನು, ಹೌದು. ಹಾಗೆಂದು ತಾಯಿಯ ಗರ್ಭದಲ್ಲಿ ಆ ದ್ವೇಷ ಬಂದದ್ದಲ್ಲಲ್ಲ. ನನ್ನ ತಾಯಿಯಾದ, ನಮ್ಮ ತಾಯಿಯಾದ ಗಾಂಧಾರಿ ಮಾತೆ ಸರಿಯಾದ ಕಾಲದಲ್ಲಿ ಪ್ರಸವ ಆಗಲಿಲ್ಲ ಎನ್ನುವಂಥ ನಿರೀಕ್ಷೆ ಫಲ ಕೊಡದೆ ಹೋದಾಗ ತನ್ನ ಗರ್ಭವನ್ನು ಒಡೆದುಕೊಂಡು ಆ ಕಾಲದಲ್ಲಿ ಚೆಲ್ಲ ಪಿಲ್ಲಿಯಾಗಿ ಪಿಂಡ ಚದುರಿ ನೆಲದ ಮೇಲೆ ಬಿತ್ತು. ಈ ಪ್ರಪಂಚದಲ್ಲಿ ಅಪಪ್ರಚಾರ ಮಾಡುವವರ ದಂಡೇ ಉಂಟು. ಪಾಂಡವರ ಪರವಾಗಿ ಪ್ರಚಾರ ಮಾಡುವುದಕ್ಕೆ ಏನು ಸಂಬಳ ತಗೊಳ್ಳದೆ ಹೋಗುವವರು ಇದ್ದಾರೆ. ಅಪಪ್ರಚಾರ ಮಾಡಿದ್ರಲ್ಲ, ಗಾಂಧಾರಿಗೆ ಹೊಟ್ಟೆ ನೋವು ಬಂತು, ಮತ್ಸರದ ಕಿಚ್ಚು ಹೊಟ್ಟೆಯನ್ನು ಸುಡುವುದಕ್ಕೆ ಪ್ರಾರಂಭ ಮಾಡಿತ್ತು. ಹಾಗಾಗಿ ಹೊಟ್ಟೆಯನ್ನು ಕಿವಿಚಿಕೊಂಡು ಅವರ ನಾಲಗೆಗೆ ಹುಳು ಬಿದ್ದು ಹೋಗಲಿಕ್ಕೆ ಏನು ಹೇಳಿದ್ದು ನನ್ನ ಅಮ್ಮ? ವರುಷ 2 ಆಯ್ತಿದರ ಭಾರವ ಸಹಿಸಿದೆ. ಗಜ ಪ್ರಸವ ಅದು, ಗಜ ಗರ್ಭ ಅದು. ಯಾವತ್ತು ಮಕ್ಕಳಿಗೆ ಭಾಗ್ಯ ಉಂಟು. ಸಾಧಾರಣವಾಗಿ 9 ಮಾಸಗಳ ಕಾಲ ಮಾತ್ರ ಮಾತೆಯ ಗರ್ಭದಲ್ಲಿ ಮಲಗಿ 10ನೆಯ ತಿಂಗಳಲ್ಲಿ ಭೂಮಿಯ ಬೆಳಕನ್ನು ಕಾಣುವುದಲ್ವೇ ನೈಸರ್ಗಿಕವಾದಂತಹ ಹೆರಿಗೆ. ಪ್ರಸೂತಿಕಾ ಧರ್ಮದ ಪ್ರಕಾರ ಅದುವೇ ಅಲ್ವೇ ಸ್ವಾಭಾವಿಕವಾದ ಹೆರಿಗೆ. ಆದರೆ ನಮ್ಮ ಗರ್ಭ ಅಂತದ್ದಲ್ಲ, ನಮ್ಮ ಅಮ್ಮನ ಗರ್ಭ ವರುಷ 2 ಆಯ್ತಿದರ ಭಾರವ ಸಹಿಸಿದೆ ಅಂತ ಹೇಳಿದ್ದಾಳೆ. ಗಜಗರ್ಭ ಏನು ಅಪರೂಪವ? ನಮ್ಮಲ್ಲೇ ಹುಟ್ಟಿಕೊಂಡನಲ್ಲ ಭರತ, ದುಷ್ಯಂತ ಪುತ್ರ, 36 ತಿಂಗಳು ಗರ್ಭದಲ್ಲಿರಲಿಲ್ವ? 36 ತಿಂಗಳು ಕಳೆದ ಮೇಲಲ್ಲ ಹುಟ್ಟಿದ್ದು? ಬೇಡ, ತ್ರೇತಾಯುಗಕ್ಕೆ ಹೋಗಿ ನೋಡೋಣ. ಸಗರ ಸಾರ್ವಭೌಮ ಅಂತ ಹೇಳುವ ಮಹಾನ್ ಸಾಧಕ, ಅವನ ಮನೆಯಲ್ಲಿ ಮನೆಯ ಮಹಡಿಗಿಂತ ಹೆಚ್ಚು ಇದ್ದದ್ದು ಯಜ್ಞದ ಕಂಬಗಳಂತೆ. ಮಹಾ ಸಾಧಕವ, ಯಜ್ಞಕ್ಕೆ ಈಶ್ವರ, ಅವ ಯಜ್ಞ ನಡೆಸುವುದರಲ್ಲಿ. ಅಂಥವನಿಗೆ ಹುಟ್ಟಿದಂಥ ಮಕ್ಕಳು 60,000. ಯಾವುದರಲ್ಲಿ ಹುಟ್ಟಿದ್ದು? ಸೊರೆ ಬುರುಡೆಯಲ್ಲಿ ಹುಟ್ಟಿದ್ದು, ಸೊರೆಕಾಯಿಯ ಬುರುಡೆಯೊಳಗೆ. ಎಷ್ಟು ವರ್ಷ ಇರಲಿಲ್ಲ ಅದರೊಳಗೆ? ಹಾಗಾದರೆ ಒಳಗೆ ಹೆಚ್ಚು ಹೊತ್ತು ಇದ್ದಾನೆ ಅಂತ ಲೆಕ್ಕ ಅಲ್ಲ. ಪ್ರಪಂಚದ ಬೆಳಕನ್ನು ಕಾಣುವಾಗ ಅಂಗವೈಕಲ್ಯ ಹೊಂದಿಲ್ಲ ಎನ್ನುವುದೇ ಸಮಾಧಾನ. ಏನು ನಾವು ಹುಟ್ಟುವಾಗ ನಮ್ಮನ್ನು ತಿರಸ್ಕರಿಸಿದ್ದಾರೋ? ಪ್ರಪಂಚದಲ್ಲಿ ನಮ್ಮನ್ನು ಹೇಸಿಗೆ ಜಿಗುಪ್ಸೆ ಅಂತ ಬಿಟ್ಟಿದ್ದಾರೋ? ಯಾವರು ವಿಶೇಷವಾದ ಮಂತ್ರಪಿಂಡವನ್ನು ಕೊಟ್ಟು ನನ್ನ ಅಪ್ಪನಾದಂತಹ ಧೃತರಾಷ್ಟ್ರನನ್ನು ಸಮಾಧಾನ ಪಡಿಸಿ ಆ ಮಾತುಗಳ ಮೂಲಕವಾಗಿ ಸಾಂತ್ವನಗೊಳಿಸಿ ಮಕ್ಕಳಿಲ್ಲದ ಕೊರತೆ ಕೋಮಲ ಸೌಖ್ಯ ಲಕ್ತಗಿದು ಕರಗಸವಲ ತಂದೆ ಬಾರೆಂದು ಕರೆದು ಕಟ್ಟೇಕಾಂತದಲ್ಲಿ ಮಂತ್ರಪಿಂಡವನಿತ್ತು ನಿನ್ನ ಅರಸಿಗೆ ಪುತ್ರ ಶತವತರಿಸುವುದು ಅಂತ ಹೇಳಿಲ್ವ ಭವಿಷ್ಯ? ಹಾಗಾದರೆ ಹಸ್ತಿನಾವತಿಯ ರಾಜ್ಯಭಾರವನ್ನು ಮಾಡುವ ಆಜನ್ಮ ಸಿದ್ಧ ಹಕ್ಕು ನಮ್ಮ ಪಾಲಿಗೆ. ವೇದವ್ಯಾಸರ ವಾಚ, ಆ ಮಾತು ಸುಳ್ಳಾಗಲಿಕ್ಕಿಲ್ಲಲ್ಲ.
ಶಂಖದ ಬಾಯಿಂದ ಬಂದರೆ ಮಾತ್ರ ತೀರ್ಥ ಅಂತ ಆದರೆ ಭಗವನ್ ಬಾದರಾಯಣ ಕೃಷ್ಣದ್ವೈಪಾಯನರ ಮೂಲಕವಾಗಿ ಬಂದ ಸೂಚನೆ ಅದು ಶತಸಿದ್ಧವಾದ ಹಕ್ಕಿನ ವಾಕ್ಯ. ನಿನ್ನ ಅರಸಿಗೆ ಪುತ್ರ ಶತವತರಿಸುವುದು ಕೊಳ್ಳೆನುತ ಮಂತ್ರಪಿಂಡವನಿತ್ತನು ಬಾಯ್ಪಾಠ ಮಾಡಿದ್ದೇನೆ ನಾನು. ನೋಡುವ ಸವಾಲೊಡ್ಡುವವರು ಮುಂದೆ ಬರಲಿ, ಚರ್ಚೆಗೆ ನಿಲ್ಲುವವರು ನನ್ನ ಹಿಂದೆ ನಿಲ್ಲಿ, ವಾದಕ್ಕೆ ಬರುವವರು ಬಲಕ್ಕೆ ಬರಲಿ, ತರ್ಕ ಮಂಡಿಸುವವರು ಎಡಕ್ಕೆ ನಿಲ್ಲಿ, ಎಲ್ಲರನ್ನೂ ಮುಗಿಸೇನು. ಆ ಕಾರಣದಿಂದಲೇ ನಾವು ಪಡಬೇಕಾದ ನಿರೀಕ್ಷೆಯಿಂದಲೇ ಹುಟ್ಟಿಕೊಂಡವರು. ಹಾಗೆಂದು ಪಾಂಡವರು ಹೇಗೆ ಹುಟ್ಟಿದ್ರು? ಅಲ್ಲಿ ಕಾಣುವುದಿಲ್ವ ನಮಗೆ ಮೋಸದ ಷಡ್ಯಂತರದ ಹುನ್ನಾರ? ಒಂದು ಮನೆಗೆ ಸೊಸೆಯಾಗಿ ಬಂದವಳು, ಯಾವ ಕಾರಣಕ್ಕೂ ಎಮ್ಮಯ ಮನೆಯ ಅಂಗಳದಲ್ಲಿ ಬೆಳೆದ ಸಸಿಯನ್ನು ನಿಮ್ಮ ಮನೆಯ ಅಂಗಳಕ್ಕೆ ಹಬ್ಬಿಸಿದ್ದೇವೆ, ಕೊಳ್ಳಿರಿ ನಮ್ಮ ಮಗಳನ್ನು ಅಂತಲ್ವ ಕಣ್ಣೀರು ಸುರಿಸಿಕೊಂಡು ವಿದಾಯ ಹೇಳುವುದು.